ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾರ್ನಿಂಗ್ ಎದ್ದಿದ್ದೆ ಲೇಟ್ ಇವತ್ತು. ಸಂಡೇ ಆ್ಯಕ್ಚುಲಿ ನಾನು ಬೇಗ ಹೇಳೋದಿಲ್ಲ ಫ್ರೆಂಡ್ಸ್. ನಾರ್ಮಲಾಗಿ ಡೈಲಿ ನಾನು 5:30 ಎದ್ಬಿಡ್ತೀನಿ. ಸೊ ಸಂಡೇ ದಿನ ನಂದಾಗಿರುತ್ತೆ, ನನ್ನ ಮಕ್ಕಳದಾಗಿರುತ್ತೆ, ನಮ್ಮ ಮನೆಯಲ್ಲಿರೋದು ನಮ್ಮ ಮಮ್ಮಿದು ಆಗಿರುತ್ತೆ. ಸೊ ಆಲ್ಮೋಸ್ಟ್ ಆಲ್ ನಾವೆಲ್ಲರೂ ಲೇಟಾಗೇ ಎದ್ದೇಳ್ತೀವಿ. ಎದ್ದು ಅವತ್ತಿನ ದಿನ ನಾವು ಲೇಟಾಗೆ ಸ್ಟಾರ್ಟ್ ಮಾಡೋದು. ಒಂದು ಸರಿ ಫ್ರೆಶ್ ಅಪ್ ಆಗಿ ಬಂದು ಹೊರಗಡೆ ಈ ಥರ ಎಲ್ಲ ಗಿಡಗಳನ್ನ ನೋಡಿದ್ರೆ ಅದೇನೋ ಒಂಥರ ಖುಷಿ ಅನಿಸುತ್ತಲ್ವ ಫ್ರೆಂಡ್ಸ್. ಹಾಗೆ ನಮ್ಮದು ಚೆಂಡು ಹೂವಿನ ಗಿಡ ಬಂದುಬಿಟ್ಟು ನೋಡಿ ಒಂಥರ ರೆಡ್ ಆಗಿಬಿಟ್ಟಿದೆ. ಏಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಅದು ನಾವೆಲ್ಲ ಅದನ್ನ ಗಿಡನ ಹಚ್ಚಿದಾಗೆಲ್ಲ ಸೊ ಚೆನ್ನಾಗೇ ಇತ್ತದು. ಆಮೇಲೆ ಈ ಥರ ರೆಡ್ ಆಗಿಬಿಟ್ಟಿದೆ, ಯಾಕೋ ಅಂತ ಗೊತ್ತಿಲ್ಲ. ನೋಡೋಣ, ಅದೇ ಬೆಳೆದ ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂಥೇಳಿ. ನನ್ನ ಮಕ್ಕಳು ಎದ್ದು ಫ್ರೆಶ್ ಅಪ್ ಆಗಿ ಓಡಾಡ್ತಾ ಇದ್ದಾರೆ ಮನೆ ತುಂಬ. ಎಲ್ಲ ಟಿ ವಿ ಆನ್ ಮಾಡಿಕೊಂಡು, ಟಿ ವಿ ನನಗಿಂತ ಫಸ್ಟೇ ಎದ್ಬಿಟ್ಟಿದ್ರು ಅವರು. ಆಲ್ರೆಡಿ ಟಿ ವಿ ನೋಡ್ಕೊಂಡ್ಬಿಟ್ಟು ಮನೆಯೆಲ್ಲ ತುಂಬ ಓಡಾಡ್ತಾಯಿದ್ರು. ಇನ್ನು ಮಮ್ಮಿನೂ ನನಗಿಂತ ಫಸ್ಟೇ ಎದ್ದಿದ್ರು ಅವರು ಎಲ್ಲ ಕಸ ಎಲ್ಲ ಗುಡಿಸಿ, ರಂಗೋಲಿ ಹಾಕಿ, ಪಾತ್ರೆ ಎಲ್ಲ ತೊಳೆದು ಟೀ ಎಲ್ಲ ಮಾಡಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗುತ್ತಲ್ವ ಫ್ರೆಂಡ್ಸ್. ಸ್ನ್ಯಾಕ್ಸ್ಗೆ ಅಂತ ಹೇಳಿ ಟೀದಲ್ಲಿ ಬೆಳಗ್ಗೆನೇ ಬ್ರೆಡ್ನ ಬಿಸಿ ಮಾಡಿಕೊಟ್ರು. ಬ್ರೆಡ್ ತಂದಿದ್ದೆ ನಾನು, ಟೀ ಮಾಡಿಟ್ಟಿದ್ದರು. ಸೊ ಬ್ರೆಡ್ನೂ ಅಷ್ಟೇ ನಾವು ಬಿಸಿ ಮಾಡಿಕೊಂಡೇ ತಿನ್ನೋದು. ಹಾಗೆ ತಿನ್ನೋದಕ್ಕೇನು ನಮ್ಗೆ ಇಷ್ಟ ಆಗೋಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡೇ ತಿಂತೀವಿ. ಅಷ್ಟೊತ್ತಿಗೆ ನನ್ನ ಮಗ ನೋಡಿ ಒಂದು ಸರಿ ನಾವಿಬ್ಬರು ಹಾಗೆ ಕಿಟ್ಲೆ ಮಾಡ್ತಾನೆ ಇರ್ತೀವಿ. ನನ್ನ ಮಕ್ಕಳ ಜೊತೆ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಕೂಡ. ಇನ್ನು ದೊಡ್ಡವನಂತೂ ನೋಡಿ, ನಾನು ವಿಡಿಯೋ ಮಾಡ್ತಾ ಇರ್ತೀನಲ್ವ, ವಿಡಿಯೋ ನೋಡಿಕೊಂಡು ಓಡೇ ಬಿಡ್ತಾನೆ ಅವನು. ಫೇಸ್ ಕೊಟ್ಟು ಮಾತಾಡೋದೇ ಇಲ್ಲ. ಮಾತಾಡಿಸ್ತೀನಿ. ಇವತ್ತು ಸಂಡೇಯಲ್ಲಿ ಒಂದು ಸರಿ ಏನಾದರೂ ಸ್ವಲ್ಪನಾದರೂ ಮಾತಾಡಿಸ್ತೀನಿ ಅವನಿಗೆ. ಅವನೇನೋ ಗೊತ್ತಿಲ್ಲ, ವಿಡಿಯೋ ನೋಡಿದ ತಕ್ಷಣ ಓಡೋಗ್ಕೊಂಡು ಎಲ್ಲಾದರೂ ಕದ್ದು ಕೂತ್ಕೊಂಡ್ಬಿಡ್ತಾನೆ. ಇನ್ನು ಚಿಕ್ಕವನು ಆ ಥರ ಅಲ್ಲ ಫ್ರೆಂಡ್ಸ್. ಅವನಂತೂ ಸಿಕ್ಕಾಪಟ್ಟೆ ಅದೇನೋ ಅಂತ ಹೇಳ್ತಾರಲ್ಲ, ಚೂಟಿ ಇದ್ದಾನೆ ಅವನು ತುಂಬ. ನಮ್ಮ ಮನೇಲಿ ಅವನಿದ್ದರೆ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ಪಾಸ್ ಆಗುತ್ತೆ. ನಾವು ಸಿಕ್ಕಾಪಟ್ಟೆ ನಗ್ತಾನೆ ಇರ್ತೀವಿ ಮನೇಲಿ. ಅವನಿಂದ ಎಷ್ಟೇ ಕಷ್ಟಗಳು ಇದ್ರೂ ಸಹ ಅವನಿಂದ ಮರ್ತು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅಷ್ಟು ಕಿಟ್ಲೆ ಮಾಡ್ತಾನೆ, ಖುಷಿಯಾಗಿ ಇಡೋದಕ್ಕೆ ಇಷ್ಟಪಡ್ತಾನೆ ಅವನು ಎಲ್ಲರನ್ನೂ. ಅವ್ನ ಮಾತೇ ಚೆನ್ನಾಗಿರುತ್ತೆ. ಅವ್ನು ಮಾತಾಡೋದು ನಾನು ಮರೋ ವ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾನೆ ಅವನು. ಜಾಸ್ತಿ ಇದು ಮಾಡೋದಂದ್ರೆ ನಮ್ಮ ಮನೇಲಿ ಅವನೇ. ನಮ್ಮ ವೇದಾಂತ್, ದೊಡ್ಡವನ ಹೆಸರು ಧ್ರುವಂತ್, ಚಿಕ್ಕವನ ಹೆಸರು ವೇದಾಂತ್. ನಾನು ಹಿಂದಿರುವ ವ್ಲಾಗಲ್ಲಿ ಹೇಳಿದ್ದೆ ನಾನು. ಸೊ ಈ ಥರ ಇರುತ್ತೆ ನಮ್ಮದು ಸಂಡೇ ವ್ಲಾಗು. ಬೆಳಗ್ಗೆ ಸ್ಟಾರ್ಟ್ ಆಗೋದು ನಂತರ ಮನೇಲಿ ಇರ್ತೀವಲ್ವ, ಅಂದರೆ ಮಕ್ಕಳು ಮನೇಲಿರ್ತಾರೆ, ನಾನು ಮನೇಲೇ ಇರ್ತೀನಿ. ಮಮ್ಮಿ ಅಂತೂ ನಾರ್ಮಲಾಗಿ ಮನೇಲಿ ಇದ್ದೇ ಇರ್ತಾರೆ. ಸೊ ಈ ಥರ ಇರುತ್ತೆ ನಮ್ಮ ಡೇ. ಅದಾದಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಟೀ ಎಲ್ಲ ಕುಡ್ಕೊಂಡು ಬ್ರೆಡ್ ಎಲ್ಲ ತಿಂದ್ಕೊಂಡು ಇವಾಗ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಹೇರ್ಸ್ ಉದುರ್ತಾ ಇದೆ. ನಿಮಗೇನಾದರೂ ರೆಮಿಡಿ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ. ಸೊ ನಾನು ಮೆಂತ್ಯನ ನೈಟ್ ಸ್ವಲ್ಪ ಆಗಾಗ ಮನೇಲಿ ರೆಮಿಡಿ ಮಾಡ್ಕೊಳ್ತಾ ಇರ್ತೀವಿ, ಮಮ್ಮಿನೂ ಹೇಳ್ತಾ ಇರ್ತಾರೆ. ಸೊ ನೈಟೇ ಮೆಂತ್ಯ ನೆನೆಸಿಟ್ಟಿದ್ದೆ ನಾನು, 1 ಟೇಬಲ್ ಸ್ಪೂನ್ ಅಷ್ಟು. ಅದಕ್ಕೆ ಇವಾಗ ಸ್ವಲ್ಪ ಅಲೋವೆರಾ ಜೆಲ್, ಅಂದರೆ ನಮ್ಮ ಮನೇಲೇ ಫ್ರೆಶ್ಶಾಗಿ ಮಾಡಿಟ್ಟಿರೋದು, ಒಂದು ಬಾಕ್ಸಲ್ಲಿ ಮಾಡಿಟ್ಬಿಟ್ಟಿರ್ತಾರೆ ಮಮ್ಮಿ. ಸೊ ಅದನ್ನೇ ಇವಾಗ ಅಲೋವೆರಾ ಜೆಲ್ ಹಾಕ್ಕೊಂಡು ಮಿಕ್ಸಿಗೆ ತುಂಬ ತೆಳುವಾಗಿ ರುಬ್ಕೊಂಡು ಸ್ವಲ್ಪ ಅದಕ್ಕೆ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ತಲೆಗೆಲ್ಲ ಹಚ್ಕೊಂಡಾದಮೇಲೆ ಸ್ವಲ್ಪ ಎಲ್ಲ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡೋಣ. ಅದಷ್ಟೊತ್ತಿಗೆ ಒಣಗಿರುತ್ತೆ. ಆಮೇಲೆ ನಾನು ಫ್ರೆಶ್ ಅಪ್ ಆಗ್ಬೋದು. ಈ ಕಡೆ ಮಮ್ಮಿ ತಾಲಿಪಟ್ಟಿ ಮಾಡ್ತಾಯಿದ್ರು. ನೈಟ್ ರೈಸ್ ಉಳಿದಿತ್ತು ಅಂಥೇಳಿ, ಸೊ ಅದನ್ನೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ತಿಳ್ಕೊಂಡು ಮಮ್ಮಿ ಅದನ್ನೇ ಟ್ರೈ ಮಾಡ್ತಾಯಿದ್ರು. ಸಬ್ಬಸ್ಗಿನೂ ಹೆಚ್ಚಿಬಿಟ್ಟು ಹಾಕಿದ್ದಾರೆ. ಅದಕ್ಕೆ ನೈಟ್ ಉಳಿದಿರೋ ಅನ್ನನ ಮಿಕ್ಸಿಗೆ ಹಾಕಿ ಸಬ್ಬಸ್ಗೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಹಾಕಿ ಅಕ್ಕಿ ಹಿಟ್ಟು, ಸೊ ಒಂದು ಈರುಳ್ಳಿ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ಅರಿಶಿನ, ಉಪ್ಪು, ಸೊ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೀರನ್ನು ಮಿಕ್ಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಹಾಗೆಯೇ ಅದೇನು ಅನ್ನ ಇರುತ್ತಲ್ವ ನೈಟ್ದು, ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ, ಸೊ ಅದನ್ನೇ ನೀರಿನ ಅಂಶ ಇರುತ್ತೆ ಅದರಲ್ಲಿ.
ಸೊ ಅದಕ್ಕೋಸ್ಕರ ನೀರನ್ನು ಹಾಕಬೇಡಿ, ಚೆನ್ನಾಗಿ ಕಲಸಿಟ್ಟು ನೋಡ್ಬೋದು ಈ ಹತ್ತಲ್ಲಿ ಕಲಸಿಟ್ಬಿಟ್ಟು ನೆನೆಯೋಕ್ಕೆ ಬಿಟ್ಬಿಡೋಣ. ಇವಾಗ ನೆನೆಯೋಕ್ಕೆ ಇಟ್ಬಿಟ್ಟು ನಮ್ಮ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಟೀ ಕುಡ್ದಿರೋದು, ಪಾತ್ರೆ ಮತ್ತು ಆಮೇಲೆ ಎಲ್ಲ ಕಲಿಸ್ಕೊಂಡಿದ್ವಲ್ಲ ಅದೆಲ್ಲ ಟಿಫನ್ಗೋಸ್ಕರ ರೆಸಿಪಿ ಮಾಡೋದಕ್ಕೋಸ್ಕರ ಅದೆಲ್ಲ ಪಾತ್ರೆಗಳು ಬಿದ್ದಿತ್ತು. ಪಟಾಪಟ ಅಂತೇಳಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಟೆನ್ಷನ್ ಇರೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಫಟ ಅಂತ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ತಲೆಗೆ ಅಪ್ಲೈ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇದಾದಮೇಲೆ ತಲೆಗೆಲ್ಲ ಹಾಕ್ಕೊಂಡು ಅದಾದಮೇಲೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನನ್ನ ಸೆಲ್ಫ್ ಕೇರ್ನ ಮಾಡ್ಕೊಳ್ತೀನಿ. ಅದ್ರ ಜೊತೆಗೇ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸಂಡೇ ಡೀಪ್ ಕ್ಲೀನ್ ಜಾಸ್ತಿ ಮಾಡ್ತೀನಿ ಫ್ರೆಂಡ್ಸ್. ನಾನು ಸಂಡೇಗೆ ಒಂದ್ಸರಿ ಮನೆಯಲ್ಲಿ ಇರೋದ್ರಿಂದ 1 ವೀಕ್ ಬಟ್ಟೆಗಳನ್ನ ಮಡಿಚಿಡ್ತೀನಿ. ಬೀರುವಲ್ಲಿ ಏನೇನು ಬಟ್ಟೆಗಳು ಇರ್ತಾವಲ್ಲ ಎಲ್ಲ ಮಕ್ಕಳ ಬಟ್ಟೆ, ನಮ್ಮ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. 1 ವೀಕ್ ಡೀಪ್ ಕ್ಲೀನಿಂಗ್ ಕಿಚನ್ ಮಾಡ್ಕೊಳ್ತೀನಿ. 1 ವೀಕಲ್ಲಿ ಅದರಲ್ಲೇ ನೋಡಿಕೊಂಡು ಫ್ರಿಜ್ಜನ್ನೂ ಕ್ಲೀನ್ ಮಾಡ್ಕೊಳ್ತೀನಿ. ಏನೇನು ನಾವೆಲ್ಲ ದಿನಸಿಗಳಂದರೆ ಅಡುಗೆ ಹಾಕೋ ದಿನಸಿಗಳನ್ನೆಲ್ಲ ಏನೇನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಅವನ್ನೂ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಈ ಥರ ಒಂದೊಂದು ದಿನ ಒಂದೊಂದು ಥರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂದರೆ ನಾನು ಮನೇಲಿರಲ್ಲ ಫಸ್ಟ್ ಆಫ್ ಆಲ್. ಮಮ್ಮಿ ಇರ್ತಾರೆ, ಅವ್ರಿಗೆ ಆಗೋದಿಲ್ಲ ಅಲ್ವಾ, ಅವ್ರೂ ಸ್ವಲ್ಪ ಅದಿದು ಹೊಲಿತಾ ಇರ್ತಾರೆ, ರಾಟಿ ಇದೆ ಮನೇಲಿ, ಸೊ ಹೊಲಿತಾ ಇರ್ತಾರೆ. ನೋಡ್ಬೋದು ಫ್ರೆಂಡ್ಸ್ ಹೆಂಗೆ ಮಾತಾಡ್ತೇನೆ ಅಂತ. ನೀ ಹೇಳ್ತಿ ಹೇಳ. ಸಂಡೇ ವ್ಲಾಗ್ ನಮ್ಮ ದಿನಚರಿ ಹೇಗಿರುತ್ತಂತ ಮಮ್ಮಿ ಹೇಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ಅವ್ನು ಮಾತಾಡೋದು. ಅದಕ್ಕೋಸ್ಕರ ಸುಮ್ಮನೆ ಇರಲಿ ಅಂತೇಳಿ ಅವ್ರ ಕಡೆ ಮಾತಾಡಿಸ್ದೆ. ಸೊ ಅದಾದಮೇಲೆ ಓದ್ಕೊಳ್ಳಿ ಅಂತ ಹೇಳಿದ್ರೆ ಸ್ವಲ್ಪ ಓದ್ಬಿಟ್ಟು ಬಂದು ಕ್ಲೀನ್ ಮಾಡ್ತಾಯಿದ್ದಾರೆ. ಎಲ್ಲ ಬುಕ್ಸ್ ತೆಗೆದು ಹಂಗೆ ಅಲ್ಲೆಲ್ಲ ಹಾಕ್ಬಿಟ್ಟಿರ್ತಾರೆ ವೀಕ್ಲಿ ಫುಲ್. ಅವ್ರಿಗೆ ಕ್ಲೀನ್ ಮಾಡೋಕ್ಕಂತ ಹೇಳಿದ್ದೆ ನಾನು ಬೆಳಗ್ಗೆನೇ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಡಬೇಕು ಅಂತ ಹೇಳಿದ್ದೆ ನಾನು ನೀಟಾಗಿ. ಅಂದರೆ ಮಾಲ್ಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ಈವ್ನಿಂಗ್ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಅವರು ಮಾಡ್ತಾಯಿದ್ರು. ಈ ಕಡೆ ನಮ್ಮ ಮಮ್ಮಿ ನೋಡಿದ್ರೆ ಬ್ರೇಕ್ಫಾಸ್ಟಿಗಂತ ತಾಲಿಪಟ್ಟು ರೆಡಿ ಮಾಡ್ತಾಯಿದ್ರು. ನೋಡ್ಬೋದು ಸಖತ್ತಾಗಿ ಬರ್ತಾಯಿತ್ತು. ರುಚಿ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿ ಬಂದಿತ್ತು. ಖಾರ ಸಖತ್ತಾಗಿತ್ತು ಬ್ರೇಕ್ಫಾಸ್ಟ್ ಮಾತ್ರ. ಸಂಡೇ ಬ್ರೇಕ್ಫಾಸ್ಟು ಇದೇ ಥರ ತೆಳುವಾಗಿ ತಟ್ಬಿಟ್ಟು, ನೀವು ಕವರಲ್ಲಾದರೂ ತಟ್ಕೊಳ್ಳಿ, ಇಲ್ಲಾಂದರೆ ಒಂದು ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಆದರೂ ತಟ್ಕೊಂಡು ಹಂಚಿಗೆ ಹಾಕ್ಕೋಬೋದು ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ಅದ್ರ ಜೊತೆಗೆ ಕಾಯಿ ಚಟ್ನಿ ಅಥವಾ ಈ ಥರ ಕೆಂಪು ಚಟ್ನಿ ಅಂದರೆ ಖಾರದ್ದು, ಅದ್ರ ಚಟ್ನಿನೂ ಮಾಡ್ಕೋಬೋದು. ನೆಕ್ಸ್ಟ್ ಯಾವುದಾದ್ರೂ ಒಂದಿನ ನಾವು ಈ ರೆಸಿಪಿನ ಶೇರ್ ಮಾಡ್ಕೋತೀನಿ, ಕೆಂಪು ಚಟ್ನಿದು ಮಮ್ಮಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಇದೇ ಥರ ಸಿಂಪಲ್ಲಾಗಿನೇ ತಾಲಿಪಟ್ಟು ಮಾಡ್ಕೋಬೋದು ಫ್ರೆಂಡ್ಸ್, ಸಖತ್ತಾಗಿರ್ತೈತಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಉಳಿದಿರೋ ಅನ್ನದ ಜೊತೆ ನಾವು ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಹೆಲ್ದಿಯಾಗಿಯೂ ಇರುತ್ತೆ, ಒಳ್ಳೆ ಬ್ರೇಕ್ಫಾಸ್ಟು ಆಗುತ್ತೆ ಬೆಳಗ್ಗೆನೇ. ನಾವು ಬೆಳಗ್ಗೆ ಅಂತ ಹೇಳಿದ್ವಿ, ಬಟ್ ಬೆಳಗ್ಗೆ ಬ್ರೆಡ್ ತಿಂದಿದ್ದರಿಂದ ಸೊ ಲೇಟಾಗಿ 12:30 ಹಿಂಗೆ ಆಗಿಬಿಟ್ಟಿತ್ತು ನಮ್ಮದು ಏನು ಟಿಫನ್ ಮಾಡ್ಕೊಳ್ಳೋದು. ಸೊ ಹೀಗಾಗಿ ಮಮ್ಮಿ ರೆಡಿ ಮಾಡ್ತಾಯಿದ್ರು. ಅವ್ರು ಮಾಡೋವರೆಗೂ ಅಂತ ಹೇಳಿ ನಾವು ತಂದಿರೋ ರೇಷನ್ನ ಹಾಗೆ ಇಟ್ಟಿದ್ವಿ ಫ್ರೆಂಡ್ಸ್. ಅದನ್ನೇನು ತೆಗ್ದಿದ್ದೇ ಇಲ್ಲ, ಹಾಗೆ ಇಟ್ಕೊಂಡು ಅದರಲ್ಲೇನೋ ಸ್ವಲ್ಪ ತೊಗೊಂಡು ಹಾಕ್ಕೊಳ್ತಾಯಿದ್ವಿ. ಟೈಮ್ ಸಿಕ್ಕಿರಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ಅಷ್ಟೊತ್ತಿನೊಳಗೆ ನಾನು ಬಾಕ್ಸ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿ ಅವನ್ನೆಲ್ಲನೂ ನಮ್ಮ ತಿಂಗಳ ರೇಷನ್ ಏನಿರುತ್ತಲ್ಲ ಅದನ್ನು ತೆಗೆದು ಎಲ್ಲ ಬಾಕ್ಸ್ಗೆಲ್ಲ ಹಾಕಿ ಎಲ್ಲ ಅದನ್ನೆಲ್ಲ ಕ್ಲೀನಾಗಿ ಇಟ್ಬಿಟ್ಟೆ ಫ್ರೆಂಡ್ಸ್. ಇವತ್ತೇನು ನಾನು ಫುಲ್ ಡೀಪ್ ಏನು ಕ್ಲೀನ್ ಮಾಡಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಾಗೇ ಸಿಂಪಲ್ಲಾಗಿ ಕಿಚನ್ನೆಲ್ಲ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಕ್ಲೀನೇ ಇತ್ತು, ಅದರಲ್ಲೇ ಕ್ಲೀನ್ ಮಾಡಿಕೊಂಡೆ. ಮತ್ತು ಇವನ್ನೆಲ್ಲನೂ ಸ್ಟೋರ್ ಮಾಡಬೇಕಲ್ವ, ಅದು ತುಂಬ ಹೊತ್ತು ಹಿಡಿದ್ಬಿಡುತ್ತೆ. ಸಾಯಂಕಾಲ ಬೇರೆ ಮಾಲ್ಗೆ ಹೋಗಬೇಕಂತ ಒಂದು ಪ್ಲ್ಯಾನ್ ಬೇರೆ ಇದೆ. ಸೊ ನೋಡೋಣ ಅದು ಹೆಂಗಿರುತ್ತೆ, ಹೋಗ್ತೀವಿ ಹೋಗಲ್ವಾ ಅಂಥೇಳಿ ನೋಡೋಣ. ಹೊತ್ತಿಗೆ ಬ್ರೇಕ್ಫಾಸ್ಟಿಗೆ ಮಮ್ಮಿ ತಾಲಿಪಟ್ಟು ಮಾಡ್ತಾಯಿದ್ರು, ಬಿಸಿದು ಬಂದು ತಿನ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಅಂದರೆ ನನ್ನ ಮಕ್ಕಳು ಓಡಿ ಬಂದರು ಅಲ್ಲಿಗೆ. ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಡ್ತಾಯಿದ್ದೀನಿ ದೊಡ್ಡ ಮಗನಿಗೆ. ಓಡ್ತಾನೆ ನೋಡಿ ವಿಡಿಯೋ ನೋಡಿದ ತಕ್ಷಣ ಸಾಕು ಓಡೋಗ್ಬಿಡ್ತಾನೆ ಅವನು. ಸಿಕ್ಕಾಪಟ್ಟೆ ನಾಚ್ಕೊಳ್ತಾನೆ ದೊಡ್ಡವನು ಮಾತ್ರ. ಚಿಕ್ಕವನು ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಇವಾಗಲೇ ಹೊರಗಡೆ ಬಂದು ಹಾಲಲ್ಲಿ ಕೂತ್ಕೊಂಡು ಬರಿತಾ ಇದ್ದಾನೆ. ಅವ್ನಿಗಂಗೆ ಫ್ರೆಂಡ್ಸ್ ಬರಿಬೇಕಂದ್ರೆ ಬರಿಬೇಕಷ್ಟೇ, ಇಲ್ಲಾಂದರೆ ಬರೆಯಲ್ಲ.
ಎರಡರಲ್ಲಿ ಒಂದು ಕೆಲಸ ಮಾಡ್ತಾನವನು. ಬರಿಬೇಕಂದ್ರೆ ಬರಿತಾನೆ, ಇಲ್ಲ ಅಂದರೆ ಇಲ್ಲ. ಅವ್ನಿಗೇನು ತಲೆಗೆ ತಿಳಿಯುತ್ತೆ ನೋಡಿ ಅದೇನೇ ಮಾಡೋದವನು. ಸೊ ನಾಷ್ಟ ಮಾಡಪ್ಪ ಅಂತ ಹೇಳಿ ನಾನು ಅವನಿಗೂ ಹಾಕ್ಕೊಟ್ಟೆ, ದೊಡ್ಡವನಿಗೆ ಹಾಕ್ಕೊಟ್ಟೆ. ಸೊ ತಿಂತಾರೆ. ಒಂದೊಂದು ಸರಿ ಹಠ ಬಂದಾಗ ನೀನೇ ತಿನ್ಸಂತಾರೆ. ಅದಕ್ಕೆ ನಾನೇ ಅವ್ರಿಗೆ ಟಿಫನ್ ಆಗಲಿ ಊಟ ಆಗಲಿ ನಾನೇ ತಿನ್ನಿಸ್ತೀನಿ. ಇನ್ನು ಒಂದೊಂದು ಟೈಮಲ್ಲಿ ಅವರೇ ತಿಂತಾರೆ, ಏನೂ ಚಿಂತೆ ಇಲ್ಲ. ದೊಡ್ಡವನಂತೂ ತಿಂತಾನೆ, ಅಷ್ಟೊಂದೇನು ಕಾಡಿಸಲ್ಲ. ಅವನಿಗೂ ಒಂದು ಸಮ್ ಟೈಮ್ ಏನಾದರೂ ಹಠ ಬಂದಿದ್ದರೆ ಅವನು ಅಷ್ಟೇ, ನೀನೇ ಊಟ ಮಾಡಿಸು ಮಮ್ಮಿ ಅಂತ ಹೇಳ್ತಾನೆ. ಮಕ್ಕಳು ಅಲ್ಲ ಫ್ರೆಂಡ್ಸ್, ಇನ್ನೂ ಚಿಕ್ಕವರಿದ್ದಾರೆ, ಅಷ್ಟೊಂದು ಗೊತ್ತಾಗಲ್ಲ ಅವ್ರಿಗೂ. ಸೊ ಅವ್ರಿಗೂ ನಾಷ್ಟ ಎಲ್ಲ ಹಾಕ್ಕೊಟ್ಟೆ. ಅವ್ರಿಗೂ ಹಾಕ್ಕೊಟ್ಟು ನಾನು ಅಷ್ಟೇ ಬಿಸಿ ಬಿಸಿ ಇದ್ರೇ ಚೆನ್ನಾಗಿರುತ್ತೆ ತಾಲಿಪಟ್ಟು. ಇಲ್ಲ ಅಂತಂದರೆ ಆರಿದ ಮೇಲೆ ಅಷ್ಟೊಂದು ರುಚಿ ಇರಲ್ಲ ಫ್ರೆಂಡ್ಸ್. ಅದು ಬಿಸಿ ಇದ್ದಾಗಲೇ ತಿಂದುಬಿಡಬೇಕು. ತಿಂದು ಒಂದೊಳ್ಳೆ ಟೀ ಕುಡಿದ್ರೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ನೋಡ್ಬೋದು, ಸ್ವಲ್ಪ ಬರೀತಾನೆ, ಸ್ವಲ್ಪ ತಿಂತಾನೆ, ಈ ಥರ ಮಾಡ್ತಾಯಿದ್ದ ನನ್ನ ಮಗ. ಚಿಕ್ಕವನಿಂದ ದೊಡ್ಡವನಂತೂ ಟಿ ವಿ ಆನ್ ಮಾಡಿಕೊಂಡು ಬೇಡ ಬೇಡ ಅಂದರೂ ಕೇಳ್ತಾ ಇಲ್ಲ, ಟಿ ವಿ ಆಫ್ ಮಾಡಂತಂದರೂ ಕೇಳ್ತಾ ಇಲ್ಲ ಫ್ರೆಂಡ್ಸ್. ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಎಲ್ಲ ಆದೆ. ಕೂದಲೆಲ್ಲ ಒಣಗಿಸೋದಾದಮೇಲೆ ನಮ್ಮ ಮಮ್ಮಿಗೆ ಹೇಳಿದೆ, ಅದು ಕೂದಲೆಲ್ಲ ತುದೀಲಿ ಸಿಳ್ಬಿಟ್ಟಿತ್ತು ಫ್ರೆಂಡ್ಸ್. ಅದು ಅಂದರೆ 2 ಆಗಿಬಿಟ್ಟಿತ್ತು, ತುದಿ ಕೂದಲೇ 2 ಥರ, ಹಿಂಗೆ ಒಂದು ಕೂದಲಲ್ಲಿ 2 ಭಾಗ ಆಗಿಬಿಟ್ಟಿತ್ತು. ಸೊ ಹಂಗಿದ್ರೆ ಬೆಳೆಯಲ್ಲ ಅಂತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇವತ್ತು ಮಮ್ಮಿಗೆ ಹೇಳಿದೆ, ಸ್ವಲ್ಪ ತುದಿನ ಕಟ್ ಮಾಡಿಬಿಡು ಮಮ್ಮಿ, ಸ್ವಲ್ಪ ಅಂತಂದರೆ ಇಷ್ಟೊಂದು ಕಟ್ ಮಾಡಿದ್ರು ಹೇಳ್ತಾ ಇದ್ದೆ ಅವ್ರಿಗೆ, ಎಷ್ಟೊಂದು ಕಟ್ ಮಾಡಿಬಿಟ್ಟಿದ್ಯಾ ನೀನು ಅಂತಂದು. ಸೊ ಸ್ವಲ್ಪ ಕಟ್ ಮಾಡಿಕೊಂಡು ಕೂದಲ ಎಲ್ಲ ಸಂಡೇ ಇತ್ತು ಅಂಥೇಳಿ ಕಟ್ ಮಾಡಿದ್ವಿ. ಇನ್ನು ಮಂಗಳವಾರ ಶುಕ್ರವಾರ ಈ ಟೈಮಲ್ಲೆಲ್ಲ ಕಟ್ ಮಾಡ್ಕೋಬಾರ್ದು. ಇನ್ನು ಮಿಕ್ಕಿದ ಟೈಮಲ್ಲಿ ನಾನು ಮನೇಲಿರಲ್ಲ ಅಂಥೇಳಿ ಕಟ್ ಮಾಡ್ಕೊಳಕ್ಕಾಗಲ್ಲ. ಇನ್ನು ಸಂಡೇನೇ ನಾನು ಎಲ್ಲ ಕೆಲಸ ಮುಗಿಸ್ಕೋಬೇಕಾಗತ್ತೆ. ಸಂಡೇ ಒಂದಿನ ಮನೆಯಲ್ಲಿ ಇರೋದ್ರಿಂದ. ಇವ್ನು ಚಿಕ್ಕೊಂದು ಹೇರ್ ಕಟ್ಟಿಂಗ್ ಮಾಡಿಸಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವ್ನ ಕೂದಲ ಯಾಕೋ ಗೊತ್ತಿಲ್ಲ ನಿಂತ್ಕೊಂಡ್ಬಿಡುತ್ತೆ ಹಿಂಗೆ ಜಾಸ್ತಿ. ಸೊ ಅದಕ್ಕೋಸ್ಕರ ತುಂಬ ದಿನ ನಾನೇ ಕೂದಲ ಅವ್ನು ಕಟ್ಟಿಂಗ್ ಮಾಡಿಸ್ದೆ ಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ದಿನ ಹೋಗಲಿ, ಶ್ರಾವಣ ಇನ್ನೇನು ಬಂತು, ಇನ್ನೇನು ಶ್ರಾವಣ ಬಂತಲ್ವ, ಶ್ರಾವಣದಲ್ಲೆಲ್ಲ ಮಾಡಿಸ್ಲಿಕ್ಕಾಗಲ್ಲ. ಅದಕ್ಕೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಕಟ್ಟಿಂಗ್ ಮಾಡಿಸಿದ್ರಾತಂತೇಳಿ. ಮುಂದ್ಗಡೆ ಕಣ್ಣಿಗೆ ಬರ್ತಾ ಇತ್ತದು ಅವನ್ನ ಚಿಕ್ಕ ಏರ್ಸ್ ಎಲ್ಲ. ಅದಕ್ಕೋಸ್ಕರ ನಾನೇ ಸ್ವಲ್ಪ ಕಟ್ ಮಾಡಿ ಅವ್ರಿಗೂ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿಬಿಡಿ ಅಂತ ಹೇಳಿದೆ ಫ್ರೆಂಡ್ಸ್. ಮಕ್ಕಳಿಗೆ ಅದೊಂದು ಸಂಸ್ಕೃತಿನ ಕಲಿಸಲೇಬೇಕು. ಅವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವು ಒಳ್ಳೆಯದನ್ನೇ ಹೇಳ್ಕೊಡ್ಬೇಕು. ಅಂದ್ರೇ ಮಕ್ಕಳು ಯಾವ ಥರ ಬೆಳಿಬೇಕು, ಯಾವುದನ್ನು ಕಲಿಬೇಕು, ಯಾವುದನ್ನು ಕಲಿಬಾರ್ದು ಅನ್ನೋದು ತಿಳ್ಕೊತಾರೆ. ಇಲ್ಲಾಂದ್ರೆ ನಾವೇನೇ ಸುಮ್ಮನೆ ಆಗಿಬಿಟ್ರೆ ಅವ್ರು ಹೆಂಗೆ ಕಲ್ಕೊಳ್ತಾರೆ? ಅವ್ರದ್ದು ತಪ್ಪಿರಲ್ಲ. ಆ್ಯಕ್ಚುಲಿ ನಮ್ಮದು ಪೇರೆಂಟ್ಸ್ ಆದವರು ಒಳ್ಳೆಯ ಒಂದು ರೀತಿಲಿ ಬೆಳೆಸಿರೋದು ನಮ್ಮದು ಕರ್ತವ್ಯ ಆಗಿರುತ್ತೆ. ಇವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ, ದೇವ್ರ ಮುಂದೆ ದೀಪ ಹಚ್ಚೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೂ ಸ್ವಲ್ಪ ಬೆಂಕಿ ಇರುತ್ತೆ, ನೋಡ್ಕೊಂಡು ಇದು ಮಾಡ್ತೀವಿ. ದೊಡ್ಡವನಿಗೆ ಹಚ್ಚೋದಕ್ಕೆ ಬರುತ್ತೆ, ಅದಕ್ಕೆ ದೊಡ್ಡವನಿಗೆ ಮಾತ್ರನೇ ಹೇಳ್ತೀನಿ. ಚಿಕ್ಕವನು ಅವನ ಜೊತೆ ನಾನು ಮಾಡ್ತೀನಿ ಅಂತ ಓಡಾಡ್ತಾ ಇರ್ತಾನೆ. ಸೊ ಅವನಿಗೆ ನೋಡ್ಕೊಂಡು ಇದು ಮಾಡ್ತೀವಿ. ಒಂದೇ ಸರಿಗೆ ಮಾಡಿ ಅಂತ ಕೊಡಲ್ಲ. ಇನ್ನು ಉದ್ದಿನ ಕಡ್ಡಿ ಅಂಥದ್ದೆಲ್ಲ ಹಚ್ಚೋದಕ್ಕೆ ಬಿಡ್ತೀವಿ. ಸೊ ಇದನ್ನು ಕಡ್ಡಿಪಟ್ಟಣದಿಂದ ದೀಪ ಹಚ್ಚೋದೇನು ಬಿಡೋದಿಲ್ಲ, ಸ್ವಲ್ಪ ಡೇಂಜರ್ ಅಲ್ವಾ. ದೊಡ್ಡವನಿಗೆ ಓಕೆ, ಅವನಿಗೂ ಅಷ್ಟೇ ನೋಡ್ಕೊಂಡು ಇದು ಮಾಡ್ತೀವಿ. ಸೊ ನೋಡ್ಬೋದು, ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೂ ಅಷ್ಟೇ ಎಲ್ಲ ಕ್ಲೀನ್ ಆಯಿತು. ಇವಾಗ ಫಟಾಫಟ ಅಂತೇಳಿ ರೆಡಿ ಆಗಿಬಿಟ್ಟು ಸೊ ಮಾಲ್ಗೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ನೋಡ್ಬೋದು ಹೆಂಗೆ ರೆಡಿಯಾಗಿದ್ದಾನೆ. ಪೌಡ್ರ್ ಹಚ್ಕೊಪ್ಪ ಅಂತ ಹೇಳಿದ್ರೆ ನೋಡಿ ಹೆಂಗೆ ಮುಖಕ್ಕೆ ಹಾಕಿ ಉಜ್ಜಿಕೊಂಡ್ಬಿಟ್ಟಿದ್ದಾನೆ. ಸೊ ರೆಡಿಯಾಗಿ ಹೊರಟಿದ್ದಾಯಿತು. ಇವತ್ತು ವಿಶಾಲ್ ಮೆಗಾ ಮಾರ್ಟಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮಕ್ಕಳಿಗೆ ಲಂಚ್ ಬಾಕ್ಸ್ದು ಬ್ಯಾಗೆಲ್ಲ ಸ್ವಲ್ಪ ಇದಾಗಿಬಿಟ್ಟಿತ್ತು, ಅದು ನೋಡೋಣ ಅಂತ ಹೋಗಿ. ಬಟ್ ಹೋಗಿದ್ದೆ ಒಂದು, ಅಲ್ಲಿ ಆಗಿದ್ದೆ ಒಂದು. ಆ್ಯಕ್ಚುಲಿ ತಗೊಳ್ಳೋಣ ಅಂತ ಹೋದರೆ ನಾವು ಶಾಪಿಂಗ್ ಮಾಡಿದ್ದೇ ಜಾಸ್ತಿ, ಹಿಂಗಾಗಿನೇ ನಾನು ಶಾಪಿಂಗ್ ಜಾಸ್ತಿ ಹೋಗಲ್ಲ ಫ್ರೆಂಡ್ಸ್. ನಾನು ಹೋಗೋದೇ ಒಂದು, ನೋಡೋದು ಅಲ್ಲಿ ಪರ್ಚೇಸಿಂಗ್ ಮಾಡೋದೇ ಒಂದು. ನಮ್ಮ ಮಮ್ಮಿ ನೋಡಿದ್ರಂತೂ ಮುಗ್ದೇ ಹೋಯ್ತು. ಯಾವುದು ನೋಡಿದ್ರು ಅವರು ಇಷ್ಟ ಆದರೆ ಬಿಡೋದೇ ಚಾನ್ಸೇ ಇಲ್ಲ. ಹೀಗಾಗಿ ಅವ್ರನ್ನ ಕರ್ಕೊಂಡು ನಾನು ಜಾಸ್ತಿ ಹೋಗೋದಿಲ್ಲ, ಯಾಕಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿಬಿಡುತ್ತೆ ಅಂತ. ನೋಡ್ಕೊಂಡು ಮಾಡಬೇಕಲ್ಲ ಫ್ರೆಂಡ್ಸ್. ಎಲ್ಲನೂ ಇದೆ ಅಂತ ಹೇಳಿ ಎಲ್ಲ ಖರ್ಚು ಮಾಡಿಬಿಡೋಕ್ಕಾಗಲ್ಲ. ಬಟ್ ಮಕ್ಕಳು ಕೇಳಿದ್ರಂತೆ ನನಗೆ ಕೊಡಿಸ್ದೇ ಇರೋಕ್ಕಂತೂ ಆಗೋದೇ ಇಲ್ಲ. ಏನೋ ಗೊತ್ತಿಲ್ಲ, ಅವ್ರು ಕೊಡಿಸಂದ್ರೆ ಕೊಡಿಸ್ಬಿಡ್ಬೇಕು ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಸ್ವಲ್ಪ ಶಾಪಿಂಗ್ನ ಅವಾಯ್ಡ್ ಮಾಡಿಬಿಡ್ತೀನಿ. ನಾನೇ ಸುಮ್ಮನೆ ಆನ್ಲೈನಲ್ಲಾದರೂ ಆಗಲಿ, ನಾನೇ ಒಬ್ಬಳೇ ಹೋಗೋ ಥರ ಆಗಲಿ ಮಾಡಿಕೊಂಡು ಸ್ವಲ್ಪ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ.
ಇನ್ನು ಶಾಪಿಂಗ್ ಅಂತೂ ಮಾಲ್ಗಂತೂ ಹೋದರೆ ನೋಡ್ತೀರಾ ನೀವು, ಯಾವ್ದು ನೋಡಿದರೂ ಬಿಡಬೇಕಂತ ಅನಿಸಲ್ಲ. ಮನೆಗೆ ಇದು ಚೆನ್ನಾಗಿರುತ್ತೆ, ಮಕ್ಕಳಿಗೆ ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತಲ್ಲ, ಸೊ ಅವ್ರಿಗೂ ಕೊಡಿಸೋದಾಗಿರಲಿ, ಸೊ ಹಿಂಗಾಗ್ಬಿಡುತ್ತೆ. ಯಾವುದೂ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗೋದಿಲ್ಲ. ಬಟ್ ಆದ್ರೂ ಶಾಪಿಂಗ್ ಎಲ್ಲ ಆಯಿತು. ಅದನ್ನೆಲ್ಲ ಇದರಲ್ಲೇ ಕಂಟಿನ್ಯೂ ವ್ಲಾಗಲ್ಲಿ ಆದರೆ ಸೊ ತುಂಬ ಲೆಂತಿ ಆಗಿಬಿಡುತ್ತೆ. ನಾನು ಮುಂದಿನ ವ್ಲಾಗಲ್ಲಿ ಖಂಡಿತವಾಗ್ಲೂ ಏನೇನು ಶಾಪ್ ಮಾಡಿದ್ವಿ ಅಂತ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಏನೇನು ತೊಗೊಂಡು ಬಂದಿದ್ದೀವಿ ಅಂಥೇಳಿ. ಸೊ ಈ ಥರ ಆಗಿತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಹೋಟೆಲ್ಗೆ ಹೋದ್ವಿ ಫ್ರೆಂಡ್ಸ್. ಮಕ್ಕಳು ಹೊರಗಡೆನೇ ತಿಂತೀವಿ ಇವತ್ತು ಅಂತ ಹೇಳಿದರು. ಮನೆಗೆ ಹೋಗಿ ಅಡುಗೆ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ಮಕ್ಕಳು ಇಲ್ಲೇ ಏನಾದರೂ ಕೊಡಿಸು ಮಮ್ಮಿ ಅಂತ ಹೇಳಿದ್ದಕ್ಕೆ ಸೊ ಹಾಗೆ ಅವ್ರಿಗೆ ಹೊರಗಡೆ ಹೋಟೆಲ್ಗೆ ಹೋಗಿ, ಹೋಟೆಲ್ಗೆ ಅಂದರೆ ಊಟ ಏನು ಮಾಡಲಿಲ್ಲ ಫ್ರೆಂಡ್ಸ್, ಅದೇ ಅನ್ನ ಸಾರು ಅದೆಲ್ಲ ಅಂತ ಅಂದ್ಕೊಂಡು ಸಿಂಪಲ್ಲಾಗಿಯೇ ಒಂದು ಮಸಾಲ ಪೂರಿ ಮತ್ತು ಮಕ್ಕಳು ಪಾವ್ ಭಾಜಿ ಎಲ್ಲ ಕೇಳಿದರು, ಮತ್ತು ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ಕೊಂಡೆ ಬಂದೆ ಅವ್ರಿಗೆ. ಐಸ್ ಕ್ರೀಮ್ ಎನಿ ಟೈಮ್ ಕೊಡೋಲ್ಲ ಫ್ರೆಂಡ್ಸ್, ಯಾವಾಗಾದರೂ ಒಂದು ಸರಿ ಕೇಳಿದಾಗ ಕೊಡಿಸ್ಬೇಕಾಗತ್ತೆ, ಮಕ್ಕಳಲ್ವ ಅಂತ ಹೇಳಿ. ಈ ಥರ ಇರುತ್ತೆ ಫ್ರೆಂಡ್ಸ್ ನಮ್ಮದು ಸಂಡೇ ದಿನಚರಿ. ಮತ್ತು ನಾನು ನನ್ನ ಸಂಡೇ ದಿನಚರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದೊಂದು ವೀಕ್ ಒಂದೊಂದು ಥರ ಇರುತ್ತೆ. ಈ ವೀಕ್ ಇದಾಗಿತ್ತು. ಹಾಗೆ ಮಕ್ಕಳಿಗೆ ಒಂದಷ್ಟು ಬಟ್ಟೆಗಳನ್ನೂ ನಾನು ತೊಗೊಂಡಿದ್ದೆ, ಅದನ್ನೆಲ್ಲ ಬರೋ ವ್ಲಾಗಲ್ಲಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ತುಂಬ ಜನ ನೋಡ್ತಾ ಇದ್ದಾರೆ, ನಾನು ನೋಡಲ್ಲ ಅಂತ ಇಲ್ಲ, ನನ್ನ ವ್ಲಾಗ್ನ ನೋಡ್ತಾ ಇದ್ದಾರೆ, ಬಟ್ ಏನಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನಾನು ಖಂಡಿತವಾಗ್ಲೂ ಬೇಕು. ನಿಮ್ಮ ಪ್ರೋತ್ಸಾಹ ಇದ್ದರೆ ಇದೇ ಥರ ನಾನು ವ್ಲಾಗ್ನ ಮಾಡಿ ಹಾಕ್ತೀನಿ. ವ್ಲಾಗ್ನ ನಿಂದಿರಿಸಿದ್ದೆ, ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಮತ್ತೆ ನಿಮ್ಮ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಫ್ರೆಂಡ್ಸ್.